ತಿರುಗಿ. ಸಂಪೂರ್ಣವಾಗಿ ಬಲಭಾಗಕ್ಕೆ ತಿರುಗಿ. ಬಲಭಾಗದಿಂದ ಮೇಲೆದ್ದು ಕೂತ್ಕೊಳ್ಳಿ. ಚಿನ್ಮುದ್ರ ಧಾರಣೆ ಮಾಡ್ಕೊಳ್ಳಿ. ಯಾವುದೇ ಶಬ್ದವನ್ನು ಮಾಡಬೇಡಿ. ಈಗ ಮತ್ತೊಮ್ಮೆ ನಿಮ್ಮ ಎಲ್ಲ 7 ಶರೀರದ ಕಡೆ ಕಣ್ಣನ್ನು ಮುಚ್ಚಿ ಗಮನ ಹರಿಸಿ. ನಿಮ್ಮ ದೈಹಿಕ ಶರೀರ, ಭಾವನಾ ಪ್ರಜ್ಞಾ ಶರೀರ, ಮನೋಪ್ರಜ್ಞಾ ಶರೀರ, ನಿಮ್ಮ ಆಧ್ಯಾತ್ಮಿಕ ಶರೀರ, ಸಂಚಾರ ಶರೀರ, ಪ್ರಾಣಮಯ ಶರೀರ, ಅಟ್ ದ ಎಂಡ್ ನಿಮ್ಮ ಆತ್ಮ. ಇಷ್ಟು 7 ಶರೀರಗಳನ್ನು ಒಗ್ಗೂಡಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀವು ಬಹಳ ಮಂದಿಗೆ ಏನೇ ತಿನ್ನಲಿ, ಏನೇ ಎಕ್ಸಸೈಸ್ ಮಾಡ್ತಾ ಇದ್ರೂ ಕೂಡ ಶರೀರದಲ್ಲಿ ಶಕ್ತಿ ಇದೆ ಅಂತಲೇ ಅನ್ನಿಸ್ತಾ ಇರಲ್ಲ. ಭಾಳ ಟಯರ್ಡ್, ಸುಸ್ತಾಗತ್ತೆ. ಬಿಟ್ಟರೆ ಮಲ್ಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ. ಎಲ್ಲಿ ಬೇಕಲ್ಲಿ ಕೂತ್ಕೋತಾ ಇರ್ತಾರೆ. ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣ ಇರುತ್ತೆ, ಆದರೆ ಶಕ್ತಿ ಇರಲ್ಲ. ಹಾಗಾಗಿ ಎಲ್ಲ ರೀತಿಯಿಂದನೂ ಫುಲ್ಫಿಲ್ ಮಾಡ್ಕೋಬೇಕು. ಬರೀ ಆಹಾರ ಅಲ್ಲ, ಬರೀ ಯೋಗ ಅಲ್ಲ, ಕೆಲವು ಶ್ಲೋಕಗಳು, ಮಂತ್ರಗಳು, ಆ ಪ್ರಾಣ ಶಕ್ತಿಯನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ಆವಾಹಯಾಮಿ ಮಾಡಬೇಕು. ಮನಸ್ಸಿನಲ್ಲಿ ನಾನು 3 ಸಲ ಹೇಳ್ಕೊಡ್ತೀನಿ, ಹೇಳಿ ಅದನ್ನು ಎಲ್ಲರೂ. ಕೈ ಮುಕ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಬಲ ಹಸ್ತವನ್ನು ಹೀಗೆ ರಿಸೀವಿಂಗ್ನಲ್ಲಿ ಇಟ್ಕೊಳ್ಳಿ. ಬಲ ಹಸ್ತವನ್ನು ಹೀಗೆ ರಿಸೀವಿಂಗ್ನಲ್ಲಿ ಇಟ್ಕೊಳ್ಳಿ. ಎಡ ಹಸ್ತವನ್ನು ಹೀಗೆ ಎದೆ ಮೇಲೆ ಇಟ್ಕೊಳ್ಳಿ. ಎದೆ ಮೇಲೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ ಬಹಳ ಭಾವನಾತ್ಮಕವಾಗಿ ನಿಮ್ಮ ಎಮೋಷ್ನಲ್ ಬಾಡಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಟ್ರೈ ಟು ಕನೆಕ್ಟ್ ಯುವರ್ ಎಮೋಷ್ನಲ್ ಬಾಡಿ. ಓಂ ನಮೋ ಮುಖ್ಯೋ ಪ್ರಾಣೋ ಆವಾಹಯಾಮಿ. ಹೇಳಿ. ಓಕೆ, ಬಿಡಿ ಬಿಡಿಯಾಗಿ ಹೇಳ್ಕೊಡ್ತೀನಿ, ಹೇಳಿ. ಓಂ ನಮೋ ಮುಖ್ಯೋ ಪ್ರಾಣೋ ಆವಾಹಯಾಮಿ. ಓಂ ನಮೋ ಮುಖ್ಯೋ ಪ್ರಾಣೋ ಆವಾಹಯಾಮಿ. ಓಕೆ, ಈಗ ಆ ಕೈಗಳನ್ನು ತೆಗೆದು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಈಗ ಸುಮ್ಮನೆ ರೌಂಡ್ ಅಪ್ ಮಾಡಿ. ಈಗ ಫೀಲ್ ದ ಎನರ್ಜಿ. ಜಸ್ಟ್ ರೌಂಡ್ ಅಪ್, ಡು ನಾಟ್ ಟಚ್ ಈಚ್ ಅದರ್. ಫೀಲ್ ಮಾಡಿ ಈಗ ಪ್ರಾಣಶಕ್ತಿಯನ್ನು. ಫೀಲ್ ಇಟ್ ಇನ್ ಯೋರ್ ಬೋತ್ ದ ಪಾಮ್ಸ್. ನೀಟಾಗಿ ರೌಂಡಾಗಿ ಕಣ್ಣು ಮುಚ್ಚಿ ಕರೆಕ್ಟಾಗಿ ಫೋಕಸ್ ಮಾಡಿ ನೋಡಿ. ಒಂದು ಮೆತ್ತನೆಯ ಬಾಲಿನ ರೀತಿಯಲ್ಲಿ ಯು ಕ್ಯಾನ್ ಫೀಲ್ ದಟ್ ಇಟ್ ಈಸ್ ರೊಟೇಟಿಂಗ್. ಹಾಗೆ ಉಲ್ಟನೂ ಮಾಡಿ ನೋಡಿ. ಯು ಕ್ಯಾನ್ ಫೀಲ್ ದ ಮ್ಯಾಗ್ನೆಟಿಕ್ ಪವರ್. ರೈಟ್, ಸ್ವಲ್ಪ ಹಸ್ತಗಳನ್ನು ಹತ್ತಿರ ದೂರ ಮಾಡ್ಕೊಳ್ಳಿ ಹೀಗೆ. ರೈಟ್, ಮತ್ತೆ ಅದನ್ನು 2 ಕೈಗಳನ್ನು ಹೃದಯದ ಮೇಲಿಡಿ. ಮುಖ್ಯ ಪ್ರಾಣ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೃದಯದಲ್ಲಿರುತ್ತೆ. ನಿಮ್ಮ ಹಾರ್ಟ್ ಈಗ ರಿಸೀವ್ ಮಾಡ್ಕೊಳ್ತಾ ಇದೆ. ಹೀಗೆ ಸುಮ್ಮನೆ ಇಡೀ ದೇಹಕ್ಕೆಲ್ಲ ಹೀಗೆ ಸ್ಪರ್ಶ ಮಾಡ್ಕೊಳ್ಳಿ, ರಿಜುನೇಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಾಯಿರಾಮ್. ಶುಭ ಸಂಜೆ. ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ. ನೀವು ಸೇವೆ ಮಾಡ್ತಾ ಇರೋದು ನನ್ನ ಭಾಗ್ಯ ಅಂದ್ಕೊತೀನಿ. ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಶುಭವಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ಅರ್ಥ ಆಯಿತಾ? ನಾನು ಲಾಸ್ಟಲ್ಲಿ ಏನೇನು ಹೇಳಿದೆ? ಅಂಡರ್ಸ್ಟುಡ್? ಇಂಟ್ರೆಸ್ಟಿಂಗ್ ಇತ್ತಲ್ಲ?
ಓಕೆ, ಗುಡ್ ಬಾಯ್ಸ್, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ ಇವತ್ತು. ಥ್ಯಾಂಕ್ ಯು ಮಾ ವೀಕ್ಷಾ, ಪ್ರಥಮ್, ಕವಿತಾ ಮ್ಯಾಮ್.